ಸೂಪರ್ಸೋನಿಕ್ ಕ್ಷಿಪಣಿ ಪರೀಕ್ಷೆ, ಭಾರತ ಹೊಸ ಮೈಲುಗಲ್ಲು. ಇಂದು ನಾವು ಭಾರತ ಅಡ್ವಾನ್ಸ್ ತಂತ್ರಜ್ಞಾನದಲ್ಲಿ ಮುಂದುವರಿದಿರುವ ಮತ್ತೊಂದು ಹೆಜ್ಜೆಯನ್ನು ನೋಡುತ್ತೇವೆ. ಭಾನುವಾರದಂದು ಭಾರತದ ರಕ್ಷಣಾ ಇಲಾಖೆಯು ಯಶಸ್ವಿಯಾಗಿ ಸೂಪರ್ಸೋನಿಕ್ ಕ್ಷಿಪಣಿಯ ಪರೀಕ್ಷೆಯನ್ನು ಮುಗಿಸಿದ್ದು, ಇದು ಭಾರತಕ್ಕೊಂದು ದೊಡ್ಡ ಜಯವಾಗಿದೆ. ಈ ಕ್ಷಿಪಣಿ 2 ರಿಂದ 3 ಮ್ಯಾಕ್ ವೇಗದಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಇದು ಶತ್ರು ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆಹಿಡಿಯುತ್ತದೆ. ಸೂಪರ್ಸೋನಿಕ್ ಅರ್ಥವೇ, ಧ್ವನಿಯ ವೇಗಕ್ಕಿಂತ ಹೆಚ್ಚು ವೇಗ. ಈ ಪರೀಕ್ಷೆಯನ್ನು ಒಡಿಶಾದ ಬಾಲಾಸೋರ್ ತೀರದಲ್ಲಿ ಮಾಡಲಾಗಿದೆ. ಡಿಆರ್ಡಿಒ ಅವರ ವಿಜ್ಞಾನಿಗಳು ಈ ಪರೀಕ್ಷೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಈ ಹೊಸ ಕ್ಷಿಪಣಿಯು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಶಕ್ತಿಯಾಗಿಸುತ್ತದೆ. ಶೀಘ್ರ ನಿರ್ಣಯದಿಂದಲೇ ಶತ್ರು ಬೆದರಿಕೆಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಹೈಪರ್ಸೋನಿಕ್ ಮತ್ತು ಸೂಪರ್ಸೋನಿಕ್ ವಲಯದಲ್ಲಿ ಭಾರತ ಈಗ ಗಟ್ಟಿಯಾಗುತ್ತಿದೆ. ಭಾರತದ ಅಡ್ವಾನ್ಸ್ ಮಿಲಿಟರಿ 2024 ಈ ಪ್ರಾಜೆಕ್ಟ್ ನಮಗೆ ವಿಶ್ವಮಟ್ಟದ ತಂತ್ರಜ್ಞಾನಗಳಲ್ಲಿ ಭಾರತವನ್ನು ಮುಂಚೂಣಿಯಲ್ಲಿರಿಸುತ್ತದೆ. ಇವುಗೆಲ್ಲ ನಮ್ಮ ವಿಜ್ಞಾನಿಗಳ ಮತ್ತು ಸಂಶೋಧಕರ ಶ್ರಮದ ಫಲ. ನಾವು ಭವಿಷ್ಯದಲ್ಲಿ ಇನ್ನೂ ಇಂತಹ ವೈಜ್ಞಾನಿಕ ಮತ್ತು ರಕ್ಷಣಾ ವಿಷಯಗಳನ್ನು ನಿಮ್ಮ ಮುಂದಿಟ್ಟುಕೊಳ್ಳುತ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಭಾರತದ ಈ ಗೆಲುವಿನ ಬಗ್ಗೆ ನಿಮ್ಮ ನೋಟವೇನು?